ಯಾವುದು ಏನೂ ಅಲ್ಲವೋ ಅದೇ ಶಿವ. ಏನೂ ಅಲ್ಲದೇ ಇರೋದಕ್ಕೇನೆ ಅದು ಅಮಿತವಾಗಿ ಇರೋದು. ಏನೋ ಒಂದು ಅಂತ ಇದ್ದಿದ್ರೆ ಅದಕ್ಕೊಂದು ಮಿತಿ ಇರ್ತಿತ್ತು. ಇದಕ್ಕೆ ನಾವು ಶಿವ ಅಂತ ಹೇಳ್ತೀವಿ. ಹಾಗಾದ್ರೆ ಹೀಗೆ ಜುಟ್ಟು ಹಾಕೊಂಡು ಹಾವನ್ನಿಟ್ಕೊಂಡು ಕೂತಿದ್ದಾನಲ್ಲ ಅವನು ಯಾರು? ಅವನು ಆದಿಯೋಗಿ. ಅವನ ಹೆಸರೇನು ಯಾರಿಗೂ ಗೊತ್ತಿಲ್ಲ, ಎಲ್ಲಿಂದ ಬಂದ ಅಂತನೂ ಗೊತ್ತಿಲ್ಲ. ಆದರೆ ಅವನು ಈ ಏನೂ ಅಲ್ಲದ ಗುಣವನ್ನ ಗ್ರಹಿಸಿಬಿಟ್ಟ. ನೀವು ಯಾರು ಈ ಪ್ರಪಂಚದಲ್ಲಿ? ನೀವು ಏನನ್ನ ಗ್ರಹಿಸಿದ್ದೀರೋ ಅದು ತಾನೇ ನೀವು. ನೀವು ಡಾಕ್ಟರ್ ಓದಿದ್ರೆ ಎಲ್ಲರೂ ನಿಮ್ಮನ್ನ ಡಾಕ್ಟರ್ ಅಂತ ಕರೀತಾರೆ ಅಲ್ವಾ? ಯಾಕೆ? ನೀವು ಯಾವುದೋ ಒಂದು ಅರಿವನ್ನ ಗ್ರಹಿಸಿದ್ದೀರಾ, ಅದಕ್ಕೆ ಆ ಗುರುತೆ ನಿಮ್ಮದಾಗಿ ಬಿಟ್ಟಿದೆ. ಈಗಲೂ ಕೂಡ ಜೀವನದಲ್ಲಿ ನೀವು ಏನನ್ನ ಗ್ರಹಿಸಿದ್ದೀರೋ ಅದು ತಾನೇ ನೀವು. ಇವನು ಆ ಏನೂ ಇಲ್ಲದ ಸ್ಥಿತಿಯನ್ನ, ಯಾವುದನ್ನ ನಾನು ಶಿವ ಅಂತ ಹೇಳ್ತೀನೋ ಅದನ್ನ ಗ್ರಹಿಸಿಬಿಟ್ಟ. ಅದಕ್ಕೆ ಆ ಯೋಗಿಯನ್ನ ನಾವು ಶಿವ ಅಂತ ಕರಿತೀವಿ.